ಇದಾದಮೇಲೆ ಎಲ್ಲ ತಾಯಂದ್ರಿಗೂ ಒಂದು ಕ್ವೆಶನ್ ಬಂದೇ ಬರುತ್ತೆ. ಹಾಲಲ್ಲಿ ಅವ್ರಿಗೆ ಮಿಕ್ಸ್ ಮಾಡಿಕೊಡೋದಕ್ಕೆ ಬೋರ್ಮಿಟಾ, ಹಾರ್ಲಿಕ್ಸು, ಪೀಡಿಯಾಶೋರು. ಸೊ ಇದೇ ಥರ ಯಾವುದು ಬೆಸ್ಟು ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಕನ್ಫ್ಯೂಷನ್ನು ಡಾಕ್ಟರ್ಗೆ ಕೂಡ ಕೇಳ್ತೀವಿ, ಬಟ್ ಅವರು ಕೂಡ ಕೆಲವೊಂದು ಸಜೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಕೆಲವೊಂದು ಡಾಕ್ಟರ್ಸು ಇದು ಯಾವುದು ಬೆಸ್ಟ್ ಅಲ್ಲ, ಮನೆಯಲ್ಲಿ ಹೋಮ್ ಮೇಡ್ ರೆಡಿ ಮಾಡಿ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಇವತ್ತು ಒಂದು ರಾಗಿ ಮೊಳಕೆ ಕಟ್ಟಿರೋ ಒಂದು ರಾಗಿ ಆ್ಯಂಡ್ ಡ್ರೈ ಫ್ರೂಟ್ಸ್, ಸೊ ಇದನ್ನು ಬಳಸ್ಕೊಂಡು ಒಂದು ಹೆಲ್ದಿಯಾಗಿ ಮಕ್ಕಳಿಗೆ ವೇಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೆಲ್ದಿ ಮಿಲ್ಕ್ ಮಿಕ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹಿಂದಿನ ಒಂದು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮಕ್ಕಳಿರೋ ಯಾರಾದರೂ ನಿಮಗೆ ಪರಿಚಯ ಇದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನಾನಿಲ್ಲಿ ಇವಾಗ ಈ ಒಂದು ಹೆಲ್ತ್ ಮಿಕ್ಸ್ನ ಮಾಡೋದಕ್ಕೆ ಮಖಾನ, ಡ್ರೈ ಫ್ರೂಟ್ಸ್, ಕ್ಯಾಶವ್ ಆ್ಯಂಡ್ ಬಾದಾಮಿ, ಪಿಸ್ತಾ ಇದ್ದರೆ ಪಿಸ್ತಾ ತೊಗೊಳ್ಳಿ, ಉತ್ತತ್ತಿ ಅಂದರೆ ಡ್ರೈ ಖರ್ಜೂರ, ಮಖಾನ ತೊಗೊಂಡಿದ್ದೀನಿ. ಹಾಗೆ ರಾಗಿನ ಮೊಳಕೆ ಕಟ್ಟಿದ್ದೀನಿ. ಒಂದಿನ ಪೂರ್ತಿ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಪಂಚೆ ಬಟ್ಟೆನಲ್ಲಿ ಕಟ್ಟಿ ಮೊಳಕೆ ಬರೆಸಿದ್ರೆ ಅದು 2-3 ದಿನದಲ್ಲಿ ಚೆನ್ನಾಗಿ ಮೊಳಕೆ ಬರುತ್ತೆ. ಅಷ್ಟಾದರೆ ಸಾಕು. ಅದಾದಮೇಲೆ ನೀರೆಲ್ಲ ತೆಗೆದು ಮೊಳಕೆ ಬಂದ ಮೇಲೆ ಅದನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲೇ ಒಣಗಾಕ್ಕೊಳ್ಳಿ, ಬಿಸಿಲಿಗೆ ಹಾಕಕ್ಕೆ ಹೋಗಬೇಡಿ, ನ್ಯೂಟ್ರಿಷನ್ ಎಲ್ಲ ಹೋಗುತ್ತೆ. ಸೊ ನೆರಳಲ್ಲೇ ಒಣಗಿಸಿ ಒಂದು 2 ದಿನ ಒಣಗಿಸಿದರೆ ಕರೆಕ್ಟಾಗಿ ಒಣಕೊಳ್ಳುತ್ತೆ. ಅದಾದಮೇಲೆ ಇವಾಗ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನಿವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಪೌಡರ್ ಆಗಬೇಕು ಅಂದರೆ ಈ ಥರ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬಾದಾಮಿ, ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ರಾಗಿನ ತೊಗೊಂಡಿದ್ದೀನಿ. ಈ ರಾಗಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ಹುರ್ಕೋಬೇಕು. ಸೊ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲೂ ಬೇಡ, ಅಗದಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನ್ಯೂಟ್ರಿಷನ್ ಎಲ್ಲ ಹೋಗಿಬಿಡುತ್ತೆ. ಆ್ಯಂಡ್ ಕರೆಕ್ಟಾಗಿ ಅದು ಫ್ರೈ ಆಗಲಿಲ್ಲ ಅಂದರೆ ಅದು ಹಸಿ ಉಳಿಯೋ ಚಾನ್ಸಸ್ ಇರುತ್ತೆ, ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಅದರಲ್ಲಿರೋ ಒಂದು ಮಾಯ್ಶ್ಚರ್ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಡ್ರೈ ಖರ್ಜೂರ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಇಷ್ಟ ಇತ್ತು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಪ್ಷನಲ್ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಬಿಟ್ಟು ಇವಾಗ ಆರಕ್ಕೆ ಇಟ್ಟಿದ್ದೀನಿ. ಸೊ ಇದು ಆರಿದ ಮೇಲೆ ನಾವು ಪೌಡರ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಜಾಗ್ರಿ ಡ್ರೈ ಬೆಲ್ಲನ ತೊಗೊಂಡಿದ್ದೀನಿ, ಜಾಗ್ರಿ ಪೌಡರು, ಆಮೇಲೆ ಕೋಕೋ ಪೌಡರ್. ಸೊ ಕೋಕೋ ಪೌಡರ್ ಹಾಕೋದ್ರಿಂದ ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಬರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ನಾವು ಮನೆಯಲ್ಲಿ ಏನೇ ಮಾಡಿದ್ರು, ಏನೇ ಟ್ರೈ ಮಾಡಿದ್ರು ಕೂಡ ಹೆಲ್ದಿಯಾಗಿ ಮಕ್ಕಳು ತಿನ್ನೋದಕ್ಕೆ ಒಂದು ಸರ್ಕಸ್ಸೇ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಅವ್ರಿಗೆ ಹೊರಗಡೆಯಿಂದ ತಂದಿರೋ ಒಂದು ಫೀಲ್ ಬರಬೇಕು. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಆಗೇ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಕೋಕೋ ಫ್ಲೇವರ್ ಥರ ಕೋಕೋ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸೊ ಇದರಲ್ಲಿ ಯಾವುದೇ ಥರ ಶುಗರ್ ಇರೋದಿಲ್ಲ. ಸೊ ಕೋಕೋ ಪೌಡರ್ನೇ ಯೂಸ್ ಮಾಡಿ. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಮಖಾನನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ದು ಏನಾದರೂ ಮಿಕ್ಸಿ ಜಾರ್ ದೊಡ್ಡದಿತ್ತು, ಒಂದೇ ಸರ್ತಿ ನುಣ್ಣಗೆ ಪೌಡರ್ ಆಗುತ್ತೆ ಅಂದರೆ ಒಂದೇದರಲ್ಲೇ ನೀವು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನನ್ನ ಮಿಕ್ಸಿ ಜಾರು ಸಣ್ಣದಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಲ್ಲ ಥರನೂ ಒಂದೇ ಸರಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ನೋಡಿ, ಡ್ರೈ ಫ್ರೂಟ್ಸು, ಏಲಕ್ಕಿ, ಮಖಾನ ಇದನ್ನೆಲ್ಲನೂ ಕೂಡ ಫಸ್ಟ್ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ರಾಗಿನ ಸೆಪ್ರೇಟಾಗಿ ಪೌಡರ್ ಮಾಡ್ಕೋತೀನಿ. ಸೊ ಇಷ್ಟು ಪೌಡರ್ ಆದರೆ ಸಾಕು. ನೀವು ಬೇಕಿದ್ದರೆ ಇದನ್ನು ಜರಡಿ ಹಿಡಿದು ಚಾನ್ಗಿ ಮಾಡಿ ಇನ್ನೂ ಏನಾದ್ರು ದಪ್ಪ ಇತ್ತು ಅಂದರೆ ಇನ್ನೊಂದು ಸರ್ತಿ ನೀವು ಮತ್ತೆ ಹಾಕ್ಕೋಬೋದು. ಯಾಕಂದರೆ ಮಕ್ಕಳಿಗೆ ಹಾಕೋದ್ರಿಂದ ಗಂಟಲಲ್ಲಿ ಒಂದು ಸ್ವಲ್ಪ ದಪ್ಪ ಇದ್ದರೂ ಕೂಡ ಅವ್ರಿಗೆ ಇರಿಟೇಷನ್ ಆಗುತ್ತೆ. ಹಾಗಾಗಿ ಅದೇನೋ ಬೇಡ, ಹೊರಗಡೆಯಿಂದ ತಂದಿರೋ ಥರನೇ ಇರಬೇಕು ಅಂದರೆ ಫುಲ್ ಸ್ಮೂದಾಗಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಅದನ್ನು ಮಿಲ್ಲಲ್ಲೇ ಹಾಕಿಸ್ಕೊಂಡು ಬಂದುಬಿಡಿ. ಸೊ ಅದು ಇನ್ನೂ ಬೆಸ್ಟ್, ಚೆನ್ನಾಗಿ ನುಣ್ಣಗೆ ಪೌಡರ್ ಆಗಿರುತ್ತೆ. ಇನ್ನೊಂದು ಯಾವುದೇ ಥರ ವೇಸ್ಟ್ ಆಗೋದಿಲ್ಲ. ನಾವಿಲ್ಲಿ ಮಿಕ್ಸಿಲಿ ಎಷ್ಟೇ ಹಾಕಿದರೂ ಕೂಡ ಒಂದು ತಕ್ಕ ಮಟ್ಟಿಗೆ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಒಂದು ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ಅದಕ್ಕಿಂತ ಫುಲ್ ಸಣ್ಣ ಬೇಕು ಅಂದರೆ ನೀವು ಮಿಲ್ಲಿಗೆ ಹಾಕಿಸ್ಕೊಂಬಂದರೆ ಬೆಸ್ಟು.
ಸ್ವಲ್ಪ ಕ್ವಾಂಟಿಟಿಲೇ ಫ್ರೆಶ್ಶಾಗಿ ಮಾಡ್ಕೋತೀನಿ ಅನ್ನೋದಾದರೆ ಈ ಥರ ನೀವು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು. ಇವಾಗ ನೋಡಿ ರಾಗಿನ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸೊ ರಾಗಿ ನಿಮಗೆ ಹುರಿಯೋವಾಗ್ಲೂ ಅಷ್ಟು ಚೆನ್ನಾಗಿ ಫ್ಲೇವರ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಮಿಕ್ಸಿಗೆ ಹಾಕಿದ ಮೇಲೂ ನಿಮಗೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದನ್ನ ಆ ಸ್ಮೆಲ್ಲು ತೊಗೊಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಇವಾಗೇ ತಿಂದುಬಿಡಬೇಕು ಅನ್ನೋ ಥರ ಅನಿಸುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಇದನ್ನೆಲ್ಲ ಒಂದೇ ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನೀವೇನು ಜಾಗ್ರಿ ಪೌಡರ್ ತೊಗೊಂಡಿದ್ವಿ, ಆಮೇಲೆ ಕೊಕ್ಕೋ ಪೌಡರ್ ತೊಗೊಂಡಿದ್ವಿ, ಅದನ್ನು ಆ್ಯಡ್ ಮಾಡಿ ಮತ್ತೆ ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಜಸ್ಟ್ ಇದೇ ಥರ ನಾವು ಹಾಕ್ಕೊಂಡ್ರೆ ಒಂದೊಂದು ಕಡೆ ಸಪ್ರೇಟ್ ಇರುತ್ತೆ, ಕರೆಕ್ಟಾಗಿ ಹೊಂದ್ಕೊಂಡಿರೋದಿಲ್ಲ. ಹಾಗಾಗಿ ಇದನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಿಮಗೆ ನಾನು ಆಗಲೇ ಹೇಳ್ದಂಗೆ ಜಾಗ್ರಿ ಪೌಡರ್ಗಿಂತ ನೀವು ಅಂದರೆ ಬೆಲ್ಲ ಯೂಸ್ ಮಾಡಲ್ಲ ಅನ್ನೋರು ನೀವು ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಇದನ್ನು ಯಾರ್ಯಾರಿಗೆಲ್ಲ ಕೊಡ್ಬೋದು ಅಂದರೆ 1 ವರ್ಷದ ಮಗು, 1 ವರ್ಷ ಆಗಿರೋ ಒಂದು ಮಗುಗೆ 1 ಸ್ಪೂನಷ್ಟು ಕೊಟ್ಟು ನೋಡಿ ಮೊದಲು. ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂದರೆ ಮತ್ತೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಸ್ವಲ್ಪನೇ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೋದು. ಆಮೇಲೆ 4.5 ವರ್ಷ ನನ್ನ ಮಗನಿಗೆ ಇವಾಗ 4.5 ವರ್ಷ, ಅವನಿಗೆ ನಾನಿವಾಗ ಇದು 1-2 ಸ್ಪೂನಷ್ಟು ಹಾಲಲ್ಲಿ ಹಾಕಿ ಕೊಡ್ತೀನಿ. ಈ ಹಾರ್ಲಿಕ್ಸು, ಬೋರ್ಮಿಟಾ ಇದೆಲ್ಲ ಕೂಡ ಪ್ರಿಸರ್ವೇಟಿವ್ ಇರುತ್ತೆ. ಆ್ಯಂಡ್ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದು ಹೆಲ್ದಿಯಾಗಿರುತ್ತೆ. ಇನ್ನೊಂದು, ಮಕ್ಕಳಿಗೆ ನಾವೇನು ಅನ್ಕೋತೀವಿ, ಹಾಲು ಕೊಟ್ಟರೆ ಬೋನ್ಸ್ ಗಟ್ಟಿ ಆಗುತ್ತೆ, ಹೆಲ್ತಿಗೆ ಒಳ್ಳೆಯದು, ವೇಟ್ ಗೇನ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಓಕೆ, ಬಟ್ ಆದರೆ ಆ ಹಾಲು ಹಾಗಂತ ಹೇಳ್ಬಿಟ್ಟು ಹಾಲೇ ಡೈಲಿ ಜಾಸ್ತಿ ಕೊಡೋಕ್ಕಾಗಲ್ಲ ಜಾಸ್ತಿ ಕ್ವಾಂಟಿಟಿಲಿ. ಅದಕ್ಕೋಸ್ಕರ ಹಾಲಿನ ಒಂದು 10 ಪಟ್ಟು ಕ್ಯಾಲ್ಶಿಯಂ ರಾಗಿಯಲ್ಲಿ ಸಿಗುತ್ತೆ. ಹಂಗಾಗಿ ನೀವು ರಾಗಿನ ಆದಷ್ಟು ಮಕ್ಕಳ ಒಂದು ಹೆಲ್ತ್ ಅಂದರೆ ಏನು ಊಟ ಕೊಡ್ತೀವಲ್ವ ಫುಡ್ಡಲ್ಲಿ ಆ್ಯಡ್ ಮಾಡಿ. ಏನಿಲ್ಲ, ಒಂದು ವಾರದಲ್ಲಿ 3 ಸರ್ತಿ ರಾಗಿ ಗಂಜಿ ಆಗಿರ್ಬೋದು ಅಥವಾ ಈ ಥರ ಹೆಲ್ತ್ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ಡೈಲಿ 1 ಟೈಮ್ ಕೊಟ್ಟರು ಸಾಕಾಗುತ್ತೆ. ಬಟ್ ಅವ್ರ ಬಾಡಿಗೆ 1 ಸ್ಪೂನ್ ಆದ್ರೂ ತುಪ್ಪ, 1 ಸ್ಪೂನ್ ಆದರೂ ರಾಗಿಯಷ್ಟು ಅವ್ರ ಬಾಡಿಗೆ ಸೇರಬೇಕು. ಹಾಗಾಗಿ ಈ ಥರ ರಾಗಿನ ಯೂಸ್ ಮಾಡೋದ್ರಿಂದ ನೀವು ಡೈಲಿ ಹಾಲು ಕೊಡೋ ಅವಶ್ಯಕತೆಯೂ ಇಲ್ಲ. ಕೆಲವೊಂದು ಮಕ್ಕಳು ಹಾಲು ಇಷ್ಟಪಡೋದಿಲ್ಲ, ಅಂಥವ್ರಿಗೆ ಈ ಥರ ರಾಗಿನಲ್ಲಿ ಏನಾದರೂ ಲಾಡು, ಪೌಡರ್ಸು, ಗಂಜಿ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ವೇಟ್ ಗೇನ್ ಆಗುತ್ತೆ ಅವ್ರಿಗೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನೀವು ಆರಾಮ್ಸೆ 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಏನೂ ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಸೊ ಮಕ್ಕಳು ಹಾಲು ಇಷ್ಟಪಡೋದಿಲ್ಲ ಅಂದರೆ ಇದರಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನೀವು ಲಡ್ಡು ಥರ ಮಾಡಿಕೊಟ್ರೂ ನಡೆಯುತ್ತೆ, ಅಥವಾ ಬರ್ಫಿ ಥರ ಮಾಡಿಕೊಟ್ರೂ ನಡೆಯುತ್ತೆ. ಅವ್ರಿಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಥರ, ಅಥವಾ ಚಾಕ್ಲೇಟ್ ಶೇಪಲ್ಲಿ, ಅಥವಾ ಯಾವುದಾದ್ರೂ ಒಂದು ಟಾಯ್ದು ಮೌಲ್ಡ್ ಇತ್ತು ಅಂದರೆ ಆ ಮೌಲ್ಡಲ್ಲಿ ಕೂಡ ಹಾಕಿ ನೀವು ಕೊಡ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಎಲ್ಲನೂ ಹೆಲ್ದಿ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನೀವು ಮಿಕ್ಸ್ ಮಾಡಿ ಕೊಟ್ರೂ ನಡೆಯುತ್ತೆ, ಏನೂ ಆಗೋದಿಲ್ಲ. ಹಾಲಲ್ಲೇ ಹಾಕಬೇಕು ಅಂತ ಏನಿಲ್ಲ. ಸೊ ನಾನು ಡಾಕ್ಟರ್ಗೆ ಕೇಳಿದಾಗ ಅವರು ಒಂದು ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಅದ್ರ ಮೇಲೆ ಅವರು ನನ್ನ ಮಗನಿಗೆ ಸಜೆಸ್ಟ್ ಮಾಡಿದಂತೆ ಪೀಡಿಯಾಶೋರ್ ಸಜೆಸ್ಟ್ ಮಾಡಿದರು. ನಾನು ಅದನ್ನು ನಾನು ಬೋರ್ಮಿಟಾ ಯೂಸ್ ಮಾಡ್ತಿದ್ದೆ. 1 ಸರ್ತಿ ಹಾರ್ಲಿಕ್ಸ್ ಕೊಟ್ಟು ನೋಡಿದೆ. ಅದಾದಮೇಲೆ ನಾನು ಡಾಕ್ಟರ್ ಕೇಳಿದಾಗ ಅವರು ಪೀಡಿಯಾಶೋರ್ನ ಸಜೆಸ್ಟ್ ಮಾಡಿದರು. ಸೊ ಅದನ್ನು ಕೂಡ 1 ಮಂತ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಈ ಸರ್ತಿ ನಾನು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿದರೆ ಆಯಿತು ಅಂತ ಹೇಳಿ ಸೊ ಇದನ್ನು ಮಾಡಿದೆ. ನಿಮಗೆಲ್ಲ ಐ ಹೋಪ್ ನಿಮಗೆ ಇದೆಲ್ಲ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ, ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇ ಥರ ಒಳ್ಳೆ ವೀಡಿಯೋ, ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಮಕ್ಕಳ ವೇಟ್ ಗೇನ್ಗೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನಾನು ಇದನ್ನು ಒಂದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿದೆ, ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.